79 ಆಗಸ್ಟ್ ಸಂಭ್ರಮ ಎಲ್ಲ ಈ ನಮ್ಮ ಮಾಳಿ ಸಮಾಜದವರೆಲ್ಲ ಸೇರಿ ಪ್ರತಿ ವರ್ಷ ಸಣ್ಣದಾಗಿ ಮಾಡಿದ್ರು ಒಳ್ಳೆ ಅದ್ಭುತವಾಗಿ ಮಾಡಕತ್ತಾರೆ ಪ್ರತಿ ಸಲ. ಯಾಕಂದ್ರೆ ಇಲ್ಲಿ ಹಿರಿಯರಿಗೆಲ್ಲ ಇಲ್ಲಿ ಅವರು ಪ್ರೋತ್ಸಾಹ ಭಾಳ ಐತೆಲ್ಲ ಹಿರಿಯರಿಗೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರ ಈ ಸ್ಕೂಲಿಗೆ ಬರ್ಬೇಕಾದ್ರ ಈ ಹಾದಿ ಒಂದು ಭಾಳ ದಟ್ಟ ಅಲ್ಗಾರ್ಜಾಗಿ ಹೋಗ್ತೈತಿ, ದೊಡ್ಡವ್ರಿಗೆ ಅನ್ಸಿಕೆ ಬರ್ತೈತಿ. ಇಲ್ಲಿ ಹಿರಿಯರೆಲ್ಲ ಮನಸ್ಸು ಮಾಡಿದ್ರ ಮುಂದಿನ ಈ ಹಿರಿಯರೆಲ್ಲ ಮನಸ್ಸು ಮಾಡಿದ್ರೆ ಮುಂದಿನ ಸಲ ಹಾದಿ ಮಾಡ್ಬೋದು. ಯಾಕಂದ್ರೆ ಇದು ಯಾರಾದ್ರೂ ಗರ್ಸ್ ಹಾಕ್ಬೇಕಂದ್ರ ನಂದು ತಕರಾರು ಅನ್ನೋದು 2-3 ಮಂದಿ ನಾನು ಡೈರೆಕ್ಟ್ ಕೇಳಿದ್ದೀನಿ. ನಾವು ಒಟ್ಟ ಗರ್ಸ್ ಹಾಕ್ಸಿ ಬಿಡಂಗಿಲ್ಲ, ನಂದು ತಕರಾರು ಐತೆ ಅನ್ನೋದು ಭಾಳ ಮಂದಿ 2-3-4 ನೆಟ್ಟದವ್ರು ಕೇಳಿದ್ದೀನಿ ನಾನು. ಮತ್ತು ಅವ್ರಿಗೆ ಹಾದಿ ಬಿಟ್ಟರೆ ಗತಿನೇ ಇಲ್ಲ ಮತ್ತೊಂದು. ಅದಕ್ಕಾಗಿ ಅವ್ರಿಗೆಲ್ಲ ಏನಾಯ್ತು ಕಾನೂನಿನ ಪ್ರಕಾರ ಏನೈತೆ ಅನ್ನೋದು ತಿಳಿಸಿ ಮಾಡಿಸ್ಬೇಕಾಗ್ತದೆ. ಮೊದಲ ಎಲ್ಲ ಹಿರಿಯರು ಸೇರಿ ಈ ಹಾದಿದೊಂದು ವ್ಯವಸ್ಥೆ ಮಾಡ್ತಾರೆ. ಪೂರ ಇದು ಹಾದಿದಿಂದ ಮಾಡಿದ್ರು ಇಲ್ಲಿ ಬರೋ ಹಾದಿ ಪಕ್ಕ ಇರೋ ಜಮೀನುಗಳಿಗೂ ಒಂದು ವ್ಯಾಲ್ಯೂ ಬರ್ತದೆ. ಮತ್ತೆ ಎಲ್ಲ ಸೇಫ್ ಆಗಿ ಹೋಗ್ತಾರೆ ಬರ್ತಾರೆ, ಹುಡುಗರೆಲ್ಲ ಹೋಗ್ತಾರೆ ಬರ್ತಾರೆ. ನಾವು ದೊಡ್ಡವ್ರಿಗೆ ಅನ್ಸಿ ಬರ್ತೈತೆ ಹೋಗ್ಬೇಕಂದ್ರೆ. ಅದಕ್ಕೆ ಹಿರಿಯರಿಗೆ ನೀವು ಮಾಡ್ಕೊಳ್ಳೋದಂದ್ರೆ ಅದಾದ ಶಾಲೆಗೆ ನಾಳೆ ಈಗ ಒಂದು ದೊಡ್ಡ ಪ್ರಮಾಣದಾಗ ಬೆಳಿತೈತಿ. ಆಸುಪಾಸ ಎಲ್ಲ ಸ್ಕೂಲ್ ಇರಲಿಲ್ಲ, ಅದಕ್ಕೆ ರಸ್ತೆಗಳು ಸರಿಯಾಗಿದ್ರೆ ಇದೇ ರೀತಿ ಇನ್ನೂ ಅಭಿವೃದ್ಧಿ ಆಗ್ತೈತಿ ಸ್ಕೂಲ್. ಅದಕ್ಕಾಗಿ 79ನೇ ಮಾತಾಡೋದೇನಪ್ಪ ಅಂದ್ರೆ 79 ವರ್ಷದ ಹಿಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರ ಅಂದ್ರೆ ಇವತ್ತು ನಾವೇನು ಖುಷಿದಿಂದ ಇದನ್ನೆಲ್ಲ ಮಾಡ್ತೀವಲ್ಲ, ಇದು ಖುಷಿ ಅಷ್ಟೇ. ಈ ಖುಷಿ ಕಾರಣ ಏನಪ್ಪಾ ಅಂದ್ರೆ ಆ 79 ವರ್ಷದ ಹಿಂದೆ ಎಷ್ಟು ಮಂದಿ ಸತ್ತಾರ, ಎಷ್ಟು ಮಂದಿ ಬಲಿ ಆಗ್ಯಾರಪ್ಪ. ಎಲ್ಲ ನಮ್ಮ ಹಿಂದೂ ಹೋರಾಟಗಾರರೇ ಅದಾರ, ಯಾವುದೇ ಧರ್ಮದವರು ಸತ್ತಿಲ್ಲ. ಎಲ್ಲ ಸತ್ತವರು ಹೋರಾಟ ಮಾಡಿದವರು ಯಾರು ದೇಶಕ್ಕೋಸ್ಕರ ಹೋರಾಟಗಳು ಯಾರು ಮಾಡ್ತಿದ್ರು ಅವರ ಸತ್ತಾರ. ಯಾಕಂದ್ರೆ ಅವ್ರು ಯಾರು ಹೋರಾಟಗಳು ಧರ್ಮಕ್ಕೋರ ಯಾರು ಹೋರಾಟಗಳು ಮಾಡ್ತಿದ್ರು ಅವ್ರನ್ನೆಲ್ಲ ಗಲ್ಲಿಗೇರಿಸುವಂತ ಇವತ್ತಿನವರೆಗೂ ಅದು ನಡ್ಕೊಂಡ ಬಂದೈತಿ. ಸರ್ಕಾರಗಳೆಲ್ಲ ಅದು ನಡ್ಸ್ಕೊಂಡ ಬರಕತ್ತಾವ ಯಾವುದಾಗಲಿ. ಅದಕ್ಕಾಗಿ ನಾವು ಹಿರಿಯರಿಗೆ ಏನಾದರೂ ಮನೆ ಮಾಡ್ಕೋಬೇಕಂದ್ರೆ ಮೊದಲು ಸ್ಕೂಲ್ ಅಭಿವೃದ್ಧಿ ಆಗಬೇಕಾಗಿದ್ರೆ ಒಂದು ಹಾದಿ ಸ್ವಚ್ಛ ಇರಬೇಕು. ಮತ್ತು ಇಲ್ಲಿ ಸುತ್ತಮುತ್ತ ಎಲ್ಲ ರೈತರೆಲ್ಲ ಪ್ರೋತ್ಸಾಹ ಕೊಡಬೇಕು. ನೀರು ಬೆಳೆಸ್ಬೇಕಂದ್ರೆ ಅವರ ಚರಿತ್ರೆಗಳನ್ನ ಕೇಳ್ಕೊಂಡು ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅವ್ರ ಚರಿತ್ರೆಗಳನ್ನ ಕೇಳ್ಕೊಂಡು ಬೆಳಿಬೇಕು. ಯಾಕಂದ್ರೆ ಇವತ್ತು ಒಂದು ದಿವಸ ಆಚರಣೆ ಮಾಡಿದ್ರು ಮತ್ತೆ ಮರೆತು ಹೋಗ್ಬೇಕು. ನಾಳೆ ಅವ್ರಿಗೆ ಹಿಂದೆ ಏನಂತ ಗೊತ್ತಿಲ್ಲ. ಈ ಆಗಸ್ಟ್ ಮಾಡುವಂತ ಕಾರ್ಯಕ್ರಮದ ಹಿನ್ನೆಲೆ ಏನಂತ ಅವ್ರಿಗೆ ಗೊತ್ತಿಲ್ಲ. ಜೆಂಡಾ ಹಾರಿಸೋದು ಒಂದೇ ತಿಳ್ಕೊಂಡಾರ, ಆದ್ರೆ ಅದ್ರ ಹಿಂದೆ ಏನೈತಿ, ಹಿಂದಿಂತವ್ರು ಎಷ್ಟು ಪ್ರಾಣತ್ಯಾಗ ಮಾಡ್ಯಾರಪ್ಪ. ಇವತ್ತು ನಾವೆಲ್ಲ ಇಷ್ಟೆಲ್ಲ ಮಾತಾಡ್ತೀವಪ್ಪ ಅಂದ್ರೆ ಅದಕ್ಕೆ ಕಾರಣ ಇವತ್ತು ನಾವು ಹಿಂದೂಗಳು ಬದುಕ್ತೀವಿ. ನಾವು ಈ ಧರ್ಮದ ಪ್ರಕಾರ ಹೋಗ್ತಾ ಇದೀವಿ ಅಂದ್ರೆ ಹಿಂದೂಗಳು ಅದೆಷ್ಟೋ ತ್ಯಾಗಗಳು ಮಾಡ್ಯಾರ. ಇವತ್ತು ನಾವು ದೇಶ ಧರ್ಮ ಅಂತೇಳಿ ಯಾರು ಒಬ್ಬರು ದೇಶ ಧರ್ಮ ಅಂತೇಳಿ ಅಭಿಮಾನ ಇಲ್ಲ. ನಮ್ಮ ಜಾತಿ ಮ್ಯಾಗ ಇರುವಂತ ಅಭಿಮಾನ ದೇಶದ ಆಗಲಿ ಧರ್ಮದ ಮ್ಯಾಗ ಆಗಲಿ ಇಲ್ಲ. ಕೆಲವೊಂದು ನಮ್ಮ ಕರ್ನಾಟಕದ ಕೆಲವೊಂದು ಸಮಾಜಗಳು, ದೊಡ್ಡ ದೊಡ್ಡ ಸಮಾಜಗಳು, ಕೆಲವೊಂದು ಎಲ್ಲಾ ಸಮಾಜಗಳು ಒಂದ್ ಕಡೆ ಆದ್ರ ಒಂದು ಸಮಾಜ ಅಂತ ಏನೈತಿ ಎಲ್ಲ ಹಿಡಿತನಾಗಿ ಇಟ್ಕೋಬೇಕು ಅನ್ನೋದು ಒಂದು ನಿರ್ಧಾರ ತಗೊಂಡ್ಬಿಡ್ತೀವಿ. ಕರ್ನಾಟಕದಲ್ಲಿ ಹಿಡಿದು ಒಂದು ಸಮಾಜ ಎಲ್ಲಾರು ಸಣ್ಣ ಪುಟ್ಟ ಸಮಾಜಗಳನ್ನ ತಮ್ಮ ಹಿಡಿತನ ಇಟ್ಟುಕೊಂಡು ತಮ್ಮ ದರ್ಬಾರ್ ಮಾಡಬೇಕು ಅನ್ನೋದು ಒಂದು ವಿಚಾರ ಇಲ್ಲ. ಅವ್ರ ದೇಶ ಭಕ್ತಿ ಯಾವುದೇ ಒಂದು ವಿಚಾರ ಇಲ್ಲ, ಅಂತ ಜನಾಧಾರ ಇಲ್ಲ. ನಮ್ಮ ಸುತ್ತಮುತ್ತ ಸ್ವಾತಂತ್ರ್ಯ ಕೊಟ್ಟಿದ್ರು ಧರ್ಮ ಮತ್ತು ದೇಶ ಅಂತ ಹೇಳಿ ಅಭಿವೃದ್ಧಿಯಾಗಿ ಸ್ವತಂತ್ರ ತಿರುಗಾಡಾಕ ಸ್ವತಂತ್ರ ಅದಕ್ಕೆ ಉಪಯೋಗ ಆಗತ್ತಂದ್ರ ಜಾತಿ ನಿಂದನೆ ಮಾಡುದು, ಇನ್ನೊಬ್ಬರು ಜಾತಿಯಿಂದ ಜಾತಿ ಜಗಳ ಹಚ್ಕೊಂಡ ಇಂಥದೊಂದು ಇದಕ್ಕಾಗಿ ಸ್ವತಂತ್ರ ಸಿಕ್ಕೈತೆ. ಅದಕ್ಕಾಗಿ ಜಾತಿ ವ್ಯವಸ್ಥೆ ಬಿಟ್ಟು ಒಂದು ಊರ ಅಭಿವೃದ್ಧಿ ಏನಾಗಬೇಕಂದ್ರೆ ಎಲ್ಲ ಹಿರಿಯರು ತಗೋಬೇಕು. ಒಂದು ತಾಲೂಕು ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲ ತಾಲೂಕು ಹಿರಿಯರು ಹೋಗ್ಬೇಕು. ಅದೇ ರೀತಿ ಈ ಜಾತಿಯನ್ನು ವ್ಯವಸ್ಥೆ ಬಿಟ್ಟು ಈ ನಮ್ಮ ಹಿಂದಿನ ಹಿರಿಯರು ಏನಪ್ಪಾ ಅಂದ್ರೆ ಯಾರು ಈ ಸ್ವಾತಂತ್ರ್ಯ ಕೊಟ್ಟವ್ರು ಯಾವ ಜಾತಿಯವರು ಇಲ್ಲ, ಅದಕ್ಕೆ ಜಾತಿಯನ್ನು ತೋರ್ಸಕ್ ಯಾರು ಸಾಧ್ಯ ಇಲ್ಲ. ಎಲ್ಲ ಹಿಂದೂಗಳದ ಹೋರಾಟ ಮಾಡೋರು ಈ ಹಿಂದೆ ಆ ಜಾತಿಯವ್ರು ಕೊಟ್ರು ಈ ಜಾತಿಯವ್ರು ಈಗ ಏನೈತಿ ಆ ಜಾತಿಯವ್ರು ಆಳ್ಬೇಕು ಈ ಜಾತಿಯವ್ರು ಆಗ್ಬೇಕೈತಿ. ಹಿಂದೆ ಸ್ವಾತಂತ್ರ್ಯ ಕೊಟ್ಟವ್ರು ಯಾವ ಜಾತಿಯವರು ಸ್ವಾತಂತ್ರ್ಯ ತಂದು ಕೊಟ್ರ ಅಂತೇಳಿ ಯಾರ ಕಡೆ ಉತ್ತರನೂ ಇಲ್ಲ. ಆಗಸ್ಟ್ ಸ್ವಾತಂತ್ರ್ಯ ಕೊಟ್ಟವ್ರು ಯಾವ ಸಮಾಜದವ್ರು
ಅದಕ್ಕೆ ಯಾರ ಕಡೆ ಒಂದು ಆ ಸಮುದಾಯಗಳು ಸೇರಿ ಹೋರಾಟಗಳು ಇರ್ತಾವ. ಎಲ್ಲಾ ಹೋರಾಟಗಳು ಮಾಡೋ ಟೈಮ್ನಾಗ ಅದಕ್ಕೆ ರಿಸ್ಕ್ ಭಾಳ ಇತ್ತು. ಯಾರು ಹೋರಾಟ ಮಾಡ್ತಾರೋ ಅವನ್ನೆಲ್ಲ ಹೊಡೆದು ಉಳಿಸುವಂತ ಇವತ್ತೇ ರೀತಿ ಜಾತಿ ಬಗ್ಗೆ ಬಹಳ ಆಗ್ಲಾಕತಿ, ಅದೋ ನೋವು ಆಗ್ತತಿ. ಈ ಜಾತಿ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಯಾರು ನೆಮ್ಮದಿಯಾಗಿರಕ್ ಸಾಧ್ಯ ಇಲ್ಲ. ಅದಕ್ಕೆ ಏನೈತಿ, ಬರ ಕೆಲವೊಂದು ರಾಜಕಾರಣಿಗಳು ಕೆಲವೊಂದು ಸರ್ಕಾರಗಳು ಅದಾವು. ಆ ಸರ್ಕಾರಗಳು ಏನಪ್ಪಾ ಅಂದ್ರೆ ಈ ಎಲ್ಲಾ ನಮ್ಮ ಜನರನ್ನ ಭಿಕ್ಷೆ ಬೇಡುವಂತ ರೀತಿಯಲ್ಲಿ ಮಾಡಕತ್ಯಾರ ಕೆಲವೊಂದು ಸರ್ಕಾರಗಳು. ಅದಕ್ಕಾಗಿ ಆ ಸರ್ಕಾರಗಳು ಏನ್ ಮಾಡುತ್ತೆ ಮಾತ್ರ ಬರೀ ಧರ್ಮ ಜಾತಿಯನ್ನ ಅಳಿಸುವುದು, ಬೇರೆ ಧರ್ಮವನ್ನು ಬೆಳೆಸುವುದು ಒಂದು ನಿರ್ಧಾರ ತಗೊಂಡ್ಬಿಟ್ಟಾರ. ಅದಕ್ಕಾಗಿ ಏನೈತಿ, ನಮ್ಮಲ್ಲಿ ಹಚ್ಚಿ ಜಾತಿ ಜಗಳ ಹಚ್ಚಿ ಒಡೆದು ನಾಳೆ ಮುಂದಿನ ದಿವಸ ಅವ್ರು ಆಳುವಂತದ್ದು ಒಂದು ಗುರಿ. ಯಾಕಂದ್ರೆ ಕೆಲವು ಸರ್ಕಾರ ಭಾರತದ ಪರವಾಗಿರುವಂತ ಸರ್ಕಾರ ಒಂದು 3 ಸರ್ಕಾರಗಳು ಅಷ್ಟದ, ಉಳಿದ ಸರ್ಕಾರಗಳೆಲ್ಲ ಧರ್ಮದ ವಿರೋಧಿಗಳದಾವ. ಅದಕ್ಕೆ ಯಾವ ಸರ್ಕಾರಪ್ಪ ಅಂತ ಹೇಳಿ ನಮಗೆ ಹೇಳಬೇಕಾಗಿಲ್ಲ, ಈ ನಮ್ಮ ಜನರು ಬುದ್ಧಿವಂತರಾಗಿ ತಿಳ್ಕೊಬೇಕಾಗಿತ್ತು. ಅದಕ್ಕೆ ಇಂಥ ಸರ್ಕಾರಗಳಿಗೆ ಬೆಲೆ ಕೊಡದ ಅಂತ ವ್ಯಕ್ತಿಗಳಿಗೆ ಅವ್ರು ಎಷ್ಟೋ ದೊಡ್ಡ ಪ್ರಮಾಣದಾಗಿದ್ರು ಅವ್ರು ಗೌರವ ಕೊಟ್ಟ ಅವ್ರನ್ನ ತರಿಸಿ ಅಂಥವೆಲ್ಲ ಮಾಡಕ್ ಹೋಗ್ಬಾರ್ದು. ಅವ್ರ ವ್ಯಕ್ತಿತ್ವ ಹೆಂಗೈತಿ, ಅವ್ರ ನಡವಳಿಕೆ ಹೆಂಗೈತಿ ಅದನ್ನ ನೋಡಿ ಅವ್ರಿಗೆ ಬೆಂಬಲ ಕೊಡ್ಬೇಕು ಹೊರತು ಅವ್ರಿಗೆ ದೊಡ್ಡವರದಾರ ಭಾಳ ಶ್ರೀಮಂತರದಾರ ನಮ್ಗೆ ಇಲೆಕ್ಷನ್ ಚಾನ್ಸ್ ಬಂದು ರೊಕ್ಕ ಕೊಡ್ತಾರೋ ಅದಕ್ಕೆ ಈ ರೀತಿ ಅವ್ರನ್ನ ಗೌರವಿಸಬಾರ್ದು. ಅಂಥವ್ರನ್ನ ಭ್ರಷ್ಟರಾತಾರ ಅವ್ರು. ಯಾಕಂದ್ರೆ ಅದು ಯಾರೋ ಕೆಲವರು ಇಂಥವ್ರು ಇರೋದ್ರಿಂದಾನ ಕೆಲವರು ದೊಡ್ಡ ದೊಡ್ಡ ಭ್ರಷ್ಟಾಚಾರ ಅಧಿಕಾರಿಗಳು ತಲೆ ತೆಗೆದು ಇಲ್ಲ ಒಂದು ಕೆಲಸ ಆಗಂಗಿಲ್ಲ, ಒಂದು ರಸ್ತೆ ಇಲ್ಲ, ಒಂದು ಏನೋ ಒಂದು ಅಭಿವೃದ್ಧಿ ಕೆಲಸಗಳು ಯಾವ ಆಗಲ್ಲಪ್ಪ, ಎಲ್ಲ ಕಡೆ ಅವ್ರು ಅಂಥವ್ರು ಸೇರಿಬಿಟ್ಟಾರು. ಅದಕ್ಕಾಗಿ ಈ ವ್ಯವಸ್ಥೆ ಜಾತಿ ವ್ಯವಸ್ಥೆ ಹೋಗ್ಬೇಕು. ಮತ್ತು ಧರ್ಮದ ವಿಷಯ ಒಳಗಾಗಲಿ ದೇಶದ ವಿಷಯದೊಳಗಾಗಲಿ ಜಾತಿ ಅವು ಇವು ಯಾವುದು ನೋಡೋದ್ರಿಂದ ನಾವು ನಡಿಬೇಕು. ಯಾಕಂದ್ರೆ ಒಬ್ಬೊಬ್ರು ಹೇಳಿದ್ರಿಂದ ಎಲ್ಲರೂ ಒಂದು ತೀರ್ಮಾನ ತಗೋಬೇಕು. ಅದಕ್ಕೆ ಈ ಸಾಲಿ ಹೊತ್ತಿನಿಂದ ನಮ್ಮ ಹಿರಿಯರು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಹಿರಿಯರ ಪಾಲ್ವಾಗಿ ನಮಸ್ಕಾರ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಮುಂದಿನ ವರ್ಷದಾಗ ಸ್ವಲ್ಪ ಎಲ್ಲ ಹಿರಿಯರು ಸೇರ್ಕೊಂಡು ಈ ಹಾದಿ ಒಂದು ಮಾಡುವಂತ ವ್ಯವಸ್ಥೆ ಮಾಡ್ಕೋರಿ ಅಂತ ಹೇಳಿ ಮನವಿ ಮಾಡ್ಕೊತೀನಿ ನಿಮ್ಮೆಲ್ಲ ಹಿರಿಯರು. ನಮಸ್ಕಾರ.